ವೆಲ್ಕಮ್ ಬ್ಯಾಕ್. ಸೊ ನಾನು ಇವತ್ತು ಒಂದು ಟ್ರೆಡಿಷ್ನಲ್ ರೆಸಿಪಿ ಮಾಡೋಣ ಅಂತಿದ್ದೀನಿ. ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳಿದರೆ ತಂಬುಳಿ ತುಂಬ ಇದರಲ್ಲಿ ಮಾಡ್ಬೋದು. ಈಗ ಒಣಗಿಸಿದ ನೆಲ್ಲಿಕಾಯಿದು ತಂಬುಳಿ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಇಲ್ಲಿ ತೋರಿಸ್ತೇನೆ ನಿಮಗೆ ಒಣಗಿದ ನೆಲ್ಲಿಕಾಯಿ ಹೇಗಿರ್ತದೆ ಅಂತ. ನೆಲ್ಲಿ ಸಟ್ಟು ಅಂತ ಹೇಳ್ತಾರೆ, ಅದು ಮಾತ್ರ ಉಪ್ಪಲ್ಲಿ ಹಾಕಿಡೋದು ಹಸಿ ನೆಲ್ಲಿಕಾಯಿಯನ್ನು. ಇದು ನೆಲ್ಲಿಕಾಯನ್ನು ಕಟ್ ಮಾಡಿ ಬೀಜ ಎಲ್ಲ ತೆಗೆದು ಒಣಗಿಸಿ ಇಟ್ಕೊಳ್ಳುವಂಥದ್ದು. ಅದರದ್ದು ತಂಬುಳಿ ಹೇಗೆ ಮಾಡೋದು ಅಂತ ನೋಡುವ. ಹಾಗಿದ್ರೆ ಈಗ ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಾಕಿಕೊಳ್ಬೇಕು. ಒಂದೆರಡು ಹಿಡಿ ಹಾಕ್ಕೊಂಡಿದ್ದೇನೆ, ನಾನು ಹೆರೆದು ಇಟ್ಕೊಳ್ತೇನೆ. ಇದು ಒಣಗಿಸಿದ ನೆಲ್ಲಿಕಾಯಿ ಹೀಗೆ ಇರ್ತದೆ. ನಿಮಗೆ ನಾನು ಎಂಡಿಗೆ ತೋರಿಸ್ತೇನೆ ಹೇಗೆ ಇರ್ತದೆ ಅಂತ ಹೇಳಿಬಿಟ್ಟು, ಬೇಕಾದರೆ ಎಷ್ಟು ಇದೆ ನನ್ನ ಹತ್ರ ಅಂತ ಹೇಳಿಬಿಟ್ಟು ತೋರಿಸ್ತೇನೆ. ಇದನ್ನು ಹಾಕಿಕೊಳ್ಬೇಕು, ನಮಗೆ ಎಷ್ಟು ಬೇಕೋ ಅಷ್ಟು. ಜಾಸ್ತಿ ಹಾಕಿದ ನೆಲ್ಲಿಕಾಯಿ ಸ್ವಲ್ಪ ಹೀಟ್ ಕೂಡ ಹೌದು, ಅದಕ್ಕೆ ಬೇಕಾಗಿ ಒಂದು ಸ್ವಲ್ಪ ಅದನ್ನು ಸರಿ ಮಾಡಲಿಕ್ಕೋಸ್ಕರ ಒಂದು ಸ್ವಲ್ಪ ಜೀರಿಗೆ ಸಹ ಹಾಕ್ಕೊಳ್ಬೇಕು. ಜೀರಿಗೆ ಸಹ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಹಾಗೆ ಅದಾದಮೇಲೆ ನೋಡಿ 2 ಹಸಿಮೆಣಸು ಹಾಕ್ಕೊಂಡಿದ್ದೇನೆ ಇಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ನೀರು, ನಾವು ಕುದಿಸದ ಕಾರಣ ಸ್ವಲ್ಪ ಕುದಿಸಿ ಆರಿಸಿದ ನೀರನ್ನು ಹಾಕ್ಕೊಂಡು ರುಬ್ಬಿಕೊಳ್ಬೇಕು. ರುಬ್ಬಿ ಈ ಥರ ಕೆಲವು ತಂಬುಳಿಗಳನ್ನು ಕುದಿಸೋದಿಲ್ಲ, ಹಾಗಾಗಿ ನೀರೆಷ್ಟು ಬೇಕು ಅದಕ್ಕೆ ತಕ್ಕ ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಒಂದು 4 ಸೌಟು ಆಗುವಷ್ಟು ಮಜ್ಜಿಗೆ ಹಾಕ್ಕೊಳ್ಬೇಕು. ಮಜ್ಜಿಗೆ ಹಾಗೆ ಉಪ್ಪು. ನಾನೀಗ ಪಿಂಕ್ ಸಾಲ್ಟ್ ಯೂಸ್ ಮಾಡೋದು, ಗುಡ್ ಫಾರ್ ಹೆಲ್ತ್ ಅಂತ ಹೇಳಿಬಿಟ್ಟು ನಮಗೆ ಆದಷ್ಟು ನಾವು ಮಾಡಿಕೊಳ್ಳುವ ಅಂಥೇಳಿ. ಸೊ ಮತ್ತು ಎಣ್ಣೆ, ಸಾಸಿವೆ, ಕರಿಬೇವಿನೆಲೆ, ಮೆಣಸಿನ ಒಗ್ಗರಣೆ ಕೊಟ್ಟರೆ ಒಣಗಿದ ನೆಲ್ಲಿಕಾಯಿದ್ದು ತಂಬುಳಿ ರೆಡಿ ಆಗ್ತದೆ. ನಿಮಗೆ ನೋಡಿ ಇಷ್ಟಿದೆ ನನ್ನ ಹತ್ರ. ಸೊ ಇದು ನೋಡಿ ನೆಲ್ಲಿಕಾಯಿ ಒಣಗಿಸಿದ್ದು ಹೀಗೆ ಉಂಟು ನನ್ನ ಹತ್ರ. ಇಲ್ಲಿ ನಾನಿಲ್ಲಿ ನಿಮಗೆ ತೋರಿಸ್ತೇನೆ, ಬೇಕಾದರೆ ಹಾಕಿ. ಈ ಥರ ಇರ್ತದೆ ನೆಲ್ಲಿಕಾಯಿ ಒಣಗಿಸಿದ್ದು. ಇದಕ್ಕೆ ತಂಬುಳಿ ಮಾಡ್ಬೋದು, ಹಾಗೆ ಚಟ್ನಿ ಮಾಡುವಾಗ ಅದಕ್ಕೆ ಸೇರಿಸಿಕೊಳ್ಬೋದು, ತುಂಬ ಟೇಸ್ಟ್ ಆಗ್ತದೆ. ಸ್ವಲ್ಪ ಹೀಟ್, ಅದಕ್ಕೆ ನಾವು ಜೀರಿಗೆ ಹಾಕ್ಕೊಂಡ್ರೆ ಆಯಿತು. ತಂಬುಳಿ ಚಟ್ನಿ ಎಲ್ಲ ಏನಾದ್ರು ಮಾಡ್ಕೊಳ್ಳುವಾಗ ಜೀರಿಗೆ ಹಾಕ್ಕೊಂಡ್ರೆ ಆಯಿತು. ನೆಲ್ಲಿ ಸಟ್ಟು ಅಂತಲೂ ಮಾಡ್ತಾರೆ, ನೆಲ್ಲಿ ಹಿಂಡಿ ಅಂತಲೂ ಮಾಡ್ತಾರೆ. ಇದು ಒಣಗಿಸಿದ್ದಷ್ಟೇ. ಹಾಗೆ ನೋಡಿ, ನಿಮಗೆ ತಂಬುಳಿ ರೆಸಿಪಿಯನ್ನು ನಾನಿಲ್ಲಿ ಶೇರ್ ಮಾಡಿದ್ದೇನೆ. ಓಕೆ, ಇದು ತಂಬುಳಿ. ಅದಾದ ಮೇಲೆ ಈಗ ಬೇಸಿಗೆ ಅಲ್ವಾ, 11 ಗಂಟೆ ಬೆಳಗ್ಗೆ ಸಮಯಕ್ಕೆ ಏನಾದರೂ ಮಿಲ್ಕ್ ಶೇಕ್ ಯಾವಾಗಲೂ ಕುಡಿತೇವೆ. ಇವಾಗ ಕುದಿಯುವ 1 ಗ್ಲಾಸ್ ನೀರಿಗೆ ರಾಗಿ ಹುಡಿ ಕರಡಿ ಅದನ್ನು ಇದು ಮಾಡಿ ಸ್ಲರಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ರಾಗಿ ಹುಡಿ, ಇದು ರಾಗಿ ಫ್ಲೋರು. ಅದಾದಮೇಲೆ ಕ್ರೀಮಿ ಮಿಲ್ಕ್ 1 ಗ್ಲಾಸ್ ಹಾಕುವಷ್ಟು ಹಾಲು ಹಾಕ್ಕೊಂಡಿದ್ದೇನೆ. ಫಸ್ಟಿಗೆ ನೀರು ಕುದಿಸಬೇಕು, ಮತ್ತು ರಾಗಿ ಹುಡಿಯನ್ನು ನೀರಲ್ಲಿ ಕದಡಿ ಅದಕ್ಕೆ ಹಾಕ್ಕೊಳ್ಬೇಕು ಮತ್ತು ಕುದಿಸ್ಕೊಳ್ಬೇಕು. ಸೊ ರಾಗಿ ಹುಡಿಯಿಂದ ಮಿಲ್ಕ್ ಶೇಕ್ ಮಾಡುವ ಅಂತೇಳಿ ನಾನು ಅದಕ್ಕೆ ಬೆಲ್ಲ ಎಲ್ಲ ಹಾಕಲಿಲ್ಲ. ಯಾಕಂತ ಹೇಳಿದರೆ ನಾನಿಲ್ಲಿ ಡೇಟ್ಸನ್ನು ನೆನೆ ಹಾಕಿದ್ದೇನೆ. ಇದು ಖರ್ಜೂರವನ್ನು ನೆನೆ ಹಾಕಿದ್ದೇನೆ. ಈಗ ಬೇಸಿಗೆ ಅಲ್ವಾ, ರಾಗಿ ಇದೆಲ್ಲ ಒಳ್ಳೆಯದು. ಖರ್ಜೂರದಲ್ಲಿ ಕಬ್ಬಿಣದ ಅಂಶ ಒಳ್ಳೆಯದುಂಟು. ಸೊ ಈಗ ನನಗೆ 3 ತಿಂಗಳ ಮಗ ಇದ್ದಾನೆ. ಸೊ ಈಗ ಏನಂತ ಹೇಳಿದರೆ, ಡೆಲಿವರಿ ಆದಮೇಲೆ ಐರನ್ ಕಂಟೆಂಟ್ ಎಲ್ಲ ಬಾಡಿಯಿಂದ ಕಡಿಮೆ ಆಗಿರ್ತದೆ. ಡೇಟ್ಸ್ ತಿಂದರೆ ಐರನ್ ಕಂಟೆಂಟ್ ಎಲ್ಲ ಸ್ವಲ್ಪ ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ರಾಗಿ ಇದು ತಂಪು, ಬೇಸಿಗೆಯಲ್ಲಿ ತುಂಬ ಇದಿರ್ತದೆ. ಹಾಗೆ ಸ್ವಲ್ಪ ಹಾಗೆ ಕುಡಿದ್ರೆ ಒಳ್ಳೆಯದು. ಆದರೆ ಮಿಲ್ಕ್ ಶೇಕ್ ಅಂತ ಹೇಳುವಾಗ ಒಂದು ಸ್ವಲ್ಪ ತಂಪಿದ್ರೆ ಒಳ್ಳೆಯದಾಗ್ತದೆ. ಸ್ವಲ್ಪ ಫ್ರಿಜ್ಜಲ್ಲಿಟ್ಟ ಅಥವಾ ಎಂತಾದರೂ ಮಾಡಿ ಅದನ್ನು ಸ್ವಲ್ಪ ತಂಪು ಮಾಡಿ ಇದು ಮಾಡಿದರೆ ಒಳ್ಳೆಯದು. ಆ್ಯಕ್ಚುಲಿ ಐಸ್ ಕ್ಯೂಬ್ ಎಲ್ಲ ಹಾಕಿದರೆ ಅದು ಹೀಟ್, ಆದರೂ ಬೇಸಿಗೆಯಲ್ಲಿ ತಂಪಾಗಿ ಕುಡಿಲಿಕ್ಕೆ ಒಳ್ಳೆಯದಾಗ್ತದಲ್ವ. ಹಾಗಾಗಿ ನಾನು ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ಹಾಗೆ ನೈಟಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅಂತ ಹಾಗೆ ಮಾವಿನಕಾಯಿಯಲ್ಲಿ ತುರ್ಕೊಳ್ತಾ ಇದ್ದೆ ನಾನು. ಹಸ್ಬೆಂಡ್ ಡಿಮಾರ್ಟಿಗೆ ಹೋಗಿ ಇದೆಲ್ಲ ತೊಗೊಂಬಂದರು. ಸ್ವಲ್ಪ ಹಾಗೆ ಡೇಟ್ಸ್ ತೊಗೊಂಬಂದಿದ್ರು. ಡೇಟ್ಸ್ ಖಾಲಿ ಆಗಿತ್ತು, ಹಳೆಯದು. ಹಾಗೆ ಅದನ್ನೆಲ್ಲ ನಾನು ಅರೇಂಜ್ ಮಾಡಬೇಕಷ್ಟೇ. ಇನ್ನು ಸ್ವಲ್ಪ ಮೆಸ್ಸಿ ಉಂಟು, ಮಕ್ಕಳಿರುವಾಗ ಹಾಗೆ ಎಲ್ಲ ಸ್ವಲ್ಪ ಮೆಸ್ಸಿ ಇರ್ತದೆ. ಇಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗೋದು ಅಂತೇಳಿ ಇಲ್ಲ ಮನೆ. ಸೊ ಈಗ ಅದನ್ನು ಕುದಿಸಿ ಆಯಿತು, ಅದನ್ನು ಸ್ವಲ್ಪ ತಂಪು ಮಾಡಬೇಕು. ಒಂದು ಐಸ್ ಕ್ಯೂಬ್ ಹಾಕಬೇಕು, ಇಲ್ಲ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಹೊತ್ತು ಇಡಬೇಕಾಗ್ತದೆ. ಸೊ ಆಗ ನೆನೆಸಿದ್ದು ಇದು 4 ಡೇಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು. ಬಿಸಿನೀರಲ್ಲಿ ನೆನೆಸಿದ್ದೆ, ಇಲ್ಲಾಂದರೆ ಅದು ಮೆತ್ತಗಾಗೋದಿಲ್ಲ. ಒಂಥರ ಎಂತಾಗ್ತದೆ ಅಂತ ಹೇಳಿದರೆ ಹುಡಿ ಸಿಗ್ತದೆ. ಸೊ ಬಿಸಿನೀರಲ್ಲಿ ನೆನೆಸಿದ್ದೆ, ಅದನ್ನು ಹಾಕ್ಕೊಂಡೆ ನಾನು ಮಿಕ್ಸಿಗೆ. ಡೇಟ್ಸ್ ನೆನೆಸಿದ್ದನ್ನು. ಸೊ 4 ಡೇಟ್ಸ್ ನೆನೆಸಿದ್ದೇನೆ ಬಿಸಿ ನೀರಲ್ಲಿ, ಅದನ್ನು ಹಾಕ್ಕೊಂಡಿದ್ದೇನೆ. ಇವಾಗ ಫಸ್ಟಿಗೆ ಸ್ವಲ್ಪ ಹಾಕಿ ರುಬ್ಬಿಕೊಳ್ತೇನೆ ನಾನು. ಸ್ವಲ್ಪ ಹಾಲು ಹಾಕಿ ರುಬ್ಬಿಕೊಳ್ತೇನೆ. ಆಗ ಮಾಡಿಟ್ಟ ಮಿಶ್ರಣವನ್ನು ತುಂಬ ಒಮ್ಮೆಗೆ ರುಬ್ಬಿಕೊಳ್ಳಿಕ್ಕಾಗೋದಿಲ್ಲ, ಅದು ಡೇಟ್ಸ್ ನುಣ್ಣಗಾಗೋದಿಲ್ಲ. ಹಾಗಾಗಿ ನಾನು ಫಸ್ಟಿಗೆ ಇಷ್ಟು ರುಬ್ಬಿಕೊಳ್ತೇನೆ. ನೆನೆಸಿದ ಕಾರಣ ನೋಡಿ ಅಷ್ಟು ರುಬ್ಬಿ ನುಣ್ಣಗೆ ಆಯಿತು, ಇಲ್ಲಾದರೆ ಆಗ್ತಿರಲಿಲ್ಲ. ಈಗ ಎಲ್ಲ ಹಾಕಿ ಮಿಶ್ರ ಮಾಡಿಕೊಂಡು ಮಾಡುವ. ರಾಗಿ ಮಿಶ್ರಣ ಕೂಡ ಎಂತ ಇತ್ತು ಅದನ್ನೆಲ್ಲ ಹಾಕಿ ಮಾಡುವ.
ಈಗ ರುಬ್ಬಿ ಆಯಿತು. ಇದಕ್ಕೆ ಹಾಕುವ, ತಣ್ಣಗೆ ಮಾಡಬೇಕು ಅಂತ ಹೇಳಿದರೆ ಮತ್ತೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಸ್ವಲ್ಪ ಬಿಸಿ ಇತ್ತು, ನಾನು ಮತ್ತೆ ಕೂಡ ಇನ್ನೂ ಸ್ವಲ್ಪ ಆದರೆ ಒಳ್ಳೆಯದಿತ್ತು. ಸ್ವಲ್ಪ ಸ್ವಲ್ಪ ನೋಡಿ ಪೀಸಸ್ ಉಳ್ಕೊಂಡಿದೆ, ಮತ್ತೆಲ್ಲ ಇದಾಗಿದೆ ಇದರಲ್ಲಿ ನೋಡ್ಬೋದು ನೀವು. ನನ್ನ ಹತ್ರ ಫ್ರಿಜ್ಜಲ್ಲಿ ಚೊಕೋ ಚಿಪ್ಸ್ ಇರ್ತದೆ ರೆಡಿ, ಹಾಗೆ ಒಂದು ಮೇಲಿಂದ ಒಂದು 4-5 ಹೀಗೆ ಟೇಸ್ಟಿಗೆ ಹಾಕ್ಕೊಂಡ್ರೆ ಆಯ್ತಷ್ಟೇ. 4-5 ಬೇಕಿದ್ದರೆ, ಅದು ನಮ್ಮ ಆಪ್ಷನಲ್, ಬೇಕು ಅಂತಲೇ ಏನಿಲ್ಲ, ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಕೂಡ. ಸ್ಕಿಪ್ ಮಾಡಿದರೂ ನಡೀತದೆ. ಮೇಲಿಂದ 1 ಅಥವಾ 2, 4 ಹೀಗೆ ಹಾಕ್ಕೊಂಡ್ರೆ ಚೆಂದ ಕಾಣ್ತದೆ ಅಂತೇಳಿ ಅಷ್ಟೇ, ಒಂದು ನೋಡಲಿಕ್ಕೆ. ಆ್ಯಂಡ್ ಚೋಕೋ ಚಿಪ್ಸ್ ಎಲ್ಲ ಹಾಕೋದು ಒಂದು ಸ್ವಲ್ಪ ಟೇಸ್ಟಿಗೆ ಅಂತೇಳಿ, ಅದು ಬೇಡ ಅಂತೇಳಿದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನು ನಿಮಗೆ ಒಂದು ವಿಷಯ ಶೇರ್ ಮಾಡುವ ಅಂಥೇಳಿ, 6 ತಿಂಗಳ ಒಳಗಿನ ಮಕ್ಕಳಿಗೆ ಯಾಕೆ ನೀರು, ಬಿಸಿ ನೀರು ಆ ಥರದ್ದು ಏನು ಕೊಡಬಾರ್ದು, ಬರೀ ಎದೆ ಹಾಲು ಅಂತೇಳಿ ಹೇಳುವ ಒಂದು ವಿಷಯ. ಯಾಕೆ ಬರೀ ಎದೆ ಹಾಲು ಕೊಡಬೇಕು ಅಂತ ಹೇಳಿದರೆ, ಅವರ ಈಗ ನೀರಲ್ಲಿರುವ ಮಿನರಲ್ಸ್ ಅದನ್ನೆಲ್ಲ ಜೀರ್ಣಿಸಿಕೊಡುವಷ್ಟು ಅವರ ಮೂತ್ರಪಿಂಡ ಆಗಲಿ ಜಠರ ಆಗಲಿ ಬೆಳೆದಿರುವುದಿಲ್ಲ ಅಂತ ಹೇಳ್ತಾರೆ. ಮೊದಲಿನ ಕಾಲದಲ್ಲಿ ನಮಗೆಲ್ಲ ಕೊಡ್ತಿದ್ರಂತೆ ಸ್ವಲ್ಪ ಸ್ವಲ್ಪ ಬಿಸಿ ನೀರೆಲ್ಲ, ಆದರೆ ಇವಾಗ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಕಾಲ ಬದಲಾದಂತೆ ಹೆಂಗೆ ಅಂತ ಹೇಳಿದರೆ ಪ್ರತಿಯೊಂದು ಇದಕ್ಕೂ ಸಂಶೋಧನೆಗಳು ನಡೀತಾ ಇರ್ತದೆ. ಹಾಗಾಗಿ ಈಗ ಇನ್ನು ಸಂಶೋಧನೆ ಏನು ಹೇಳ್ತದೆ ಅಂತ ಹೇಳಿದರೆ, ಸಣ್ಣ ಮಕ್ಕಳ 6 ತಿಂಗಳ ಒಳಗಿನ ಮಕ್ಕಳ ನವಜಾತ ಶಿಶುಗಳ ಹೊಟ್ಟೆಯೊಳಗಿರುವಂಥ ಜಠರ ಆಗಲಿ ಮೂತ್ರಪಿಂಡ ಆಗಲಿ ಅಷ್ಟು ಬೆಳೆದಿರುವುದಿಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವಷ್ಟು ಶಕ್ತಿ ಅದಕ್ಕೆ ಇರುವುದಿಲ್ಲ. ಹಾಗಾಗಿ ಮುಂದೆ ಫ್ಯೂಚರಲ್ಲಿ ಡೈಜೆಷನ್ ಪ್ರಾಬ್ಲಮ್ ಅಂದರೆ ಜೀರ್ಣಕ್ರಿಯೆ ಸಮಸ್ಯೆಗಳೆಲ್ಲ ಬರಬಾರ್ದು ಅಂತೇಳಿ ಆದರೆ ನಾವು ನೀರು ಅಂತೆಲ್ಲ ಕೊಡಬಾರ್ದು, ಬರೀ ಅಮ್ಮನ ಎದೆಯ ಹಾಲು ಅಷ್ಟನ್ನೇ ಕೊಡಬೇಕು ಅಂತೇಳಿ ಒಂದು ಹೇಳ್ತಾರೆ. ಸೊ ಮೊದಲೆಲ್ಲ ಕೊಡ್ತಿದ್ರು ಅಂತೇಳಿ ಒಂದು ಇದಿದೆ. ಬಟ್ ಮೊದಲು ಸಂಶೋಧನೆ ಅದು ಇವಾಗ ಸಂಶೋಧನೆ ಆಗಿ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರುವುದಲ್ವಾ, ಮೊದಲೇ ಇದ್ದಾಗ ಈಗ ಇರೋದಿಲ್ಲ. ಹಾಗೆ ಒಂದೊಂದು ವಿಚಾರಗಳು ಯಾಕೆಂತ ಹೇಳಿದರೆ ಅವರಿಗೆ ಅದನ್ನು ಜೀರ್ಣಿಸಿಕೊಳ್ಳುವಷ್ಟು ಇದಿರೋದಿಲ್ಲ. ಅದಕ್ಕೆ 6 ತಿಂಗಳ ಮೇಲೆ ಸಾಲಿಡ್ ಫುಡ್ ಅಂದರೆ ಗಟ್ಟಿ ಆಹಾರ, ಅದು ಕೂಡ ಹೇಗೆ ಮಿಕ್ಸಿ ಮಾಡಿ ಅದನ್ನು ಅರ್ದು ಇದು ಮಾಡಿ ಕೊಡುವಂಥದ್ದು. ಅದನ್ನು 6 ತಿಂಗಳಾದ ಮೇಲೆ ಮಣ್ಣಿ ಆಗಲಿ, ರಾಗಿ ಮಣ್ಣಿ ಅಥವಾ ಅನ್ನ ಆದರೂ ಅಷ್ಟೇ, ಕುಚ್ಚಲಕ್ಕಿ ಅನ್ನ ನಮ್ಮ ಕಡೆ ಎಲ್ಲ, ಅದನ್ನಾದರೂ ಒಂದು ಸ್ವಲ್ಪ ಮಿಕ್ಸಿ ಮಾಡಿ ಕೊಡುವಂಥದ್ದು. ಅದರ ಮೊದಲು ಎದೆ ಹಾಲು ಮಾತ್ರ ಕೊಡಬೇಕು. ಬಿಸಿ ನೀರಾಗಲಿ ಅಥವಾ ದನದ ಹಾಲಂತೂ ಕೊಡಲೇಬಾರ್ದು. ಅಮ್ಮನ ಎದೆ ಹಾಲು ಅಥವಾ ಕೆಲವರಿಗೆ ಹಾಲು ಕಡಿಮೆ ಇದ್ದರೆ ಫಾರ್ಮುಲಾ ಮಿಲ್ಕ್ ಕೂಡ ಕೊಡ್ಬೋದು. ಫಾರ್ಮುಲಾ ಮಿಲ್ಕ್ ಅದು ಎದೆ ಹಾಲು ಕಡಿಮೆ ಇದ್ದರೆ ಮಾತ್ರ ಕೊಡ್ಬೋದು, ಅದು ಹಾಸ್ಪಿಟಲಲ್ಲಿ ಸಜೆಸ್ಟ್ ಮಾಡಿದರೆ ಕೊಡ್ಬೋದು. ಇಷ್ಟು ವಿಷಯ ನಾನು ನಿಮಗೆ ಶೇರ್ ಮಾಡುವ ಈ ವಿಡಿಯೋದಲ್ಲಿ ಅಂಥೇಳಿ, ಕೆಲವೊಂದು ನಮಗೆ ಗೊತ್ತಿರುವಂಥ ವಿಷಯಗಳನ್ನು ಶೇರ್ ಮಾಡುವ ಅಂಥೇಳಿ. ಹಾಗೆ ಒಂದು ಮಾವಿನಕಾಯಿ ಇತ್ತು, ಹಾಗೆ ರಾತ್ರಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡುವ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೆ. ಸೊ ಹಾಗೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ನಾನು ವಿಡಿಯೋ ಮಾಡಲಿಕ್ಕೆ ಅಂಥೇಳಿ. ಸೊ ಇದು ನೆಕ್ಸ್ಟ್ ಡೇಯ ವ್ಲಾಗು, 2 ದಿನದ ವ್ಲಾಗ್ ಮಿಕ್ಸ್ ಮಾಡಿದ್ದೀನಿ. ಇದು ಕ್ಯಾರೆಟ್ ರೊಟ್ಟಿ, ಇದನ್ನು ರೆಸಿಪಿ ಶೇರ್ ಮಾಡಲಿಲ್ಲ, ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಕೇಳಿ ಕಮೆಂಟ್ ಸೆಕ್ಷನಲ್ಲಿ, ನಾನು ನೆಕ್ಸ್ಟ್ ಶೇರ್ ಮಾಡ್ತೇನೆ. ಕ್ಯಾರೆಟ್ ರೊಟ್ಟಿ ಮಾಡಿ ಅದನ್ನು ಬೇಯಿಸ್ಕೊಳ್ತಾ ಇದ್ದೆ, ಜೊತೆಗೆ ಬೇರೆ ಕೆಲಸ ಕೂಡ ಮಾಡ್ತಾಯಿದ್ದೆ. ಹಸ್ಬೆಂಡ್ ಮಗನನ್ನು ನೋಡಿಕೊಳ್ತಾ ಇದ್ರು ಆ ಟೈಮಲ್ಲಿ. ನಾವು ಹಾಗೆ ಶಿಫ್ಟಲ್ಲಿ ಕೆಲಸ ಮಾಡ್ತೇವೆ, ಒಮ್ಮೆ ಅವ್ರು ನೋಡಿಕೊಳ್ಳೋದು ನಾನು ಕೆಲಸ ಮಾಡೋದು, ಹಾಗೆ ಅವರಿಗೆ ಆಫೀಸ್ ವರ್ಕ್ ಕೂಡ ಆಗಬೇಕು. ಹಾಗೆ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕ್ಕೊಳ್ಬೇಕು. ಒಂದು ಕ್ಯಾರೆಟ್ ಜೀರ್ಣ ಆಗಲಿಕ್ಕೆ ಒಳ್ಳೆಯದು, ಮತ್ತು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾನು ಈ ಥರದ್ದೆಲ್ಲ ಹೆಲ್ದಿಯಾಗಿರುವಂಥದ್ದು ಮಾಡಲಿಕ್ಕೆ ಪ್ರಿಫರ್ ಮಾಡ್ತೇನೆ. ಈಗ ರೊಟ್ಟಿ ಮತ್ತು ಈ ಥರದ ಇದು ಮಾಡುವಾಗ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕು ಆ್ಯಕ್ಚುಲಿ, ಹಾಗಾದರೆ ಟೇಸ್ಟ್ ಆಗೋದು. ಆದರೆ ನಾನೀಗ 3 ತಿಂಗಳು ಜಸ್ಟ್ ಆಗಿರೋದಷ್ಟೇ ಅಲ್ವಾ, ಹಾಗಾಗಿ ಎಣ್ಣೆ ಎಲ್ಲ ಅಷ್ಟವಾಗಿ ಉಪಯೋಗ ಮಾಡ್ತಾ ಇಲ್ಲ, ಸ್ವಲ್ಪ ಕಡಿಮೆ ಹಾಕ್ಕೊಂಡು ಮಾಡ್ತಾಯಿದ್ದೇನೆ. ಇಲ್ಲದಿದ್ದರೆ ರೊಟ್ಟಿಗಳಿಗೆ ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆಲ್ಲ ಮಾಡಿದರೆ ಚೆನ್ನಾಗಿರ್ತದೆ. ರೊಟ್ಟಿ ಮಾಡೋದರ ಜೊತೆಗೆ ನಾನು ಸಾಂಬಾರಿಗೆ ಕೂಡ, ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರಿಗೆ ಕೂಡ ನಾನು ರೆಡಿ ಮಾಡಿಕೊಳ್ತಾ ಇದ್ದೆ. ಅಂದರೆ ಬೇಗ ಆಗಬೇಕು ಅಂತೇಳಿ ಬೆಳಿಗ್ಗೆ ಅದಕ್ಕೆಲ್ಲ ರೆಡಿ ಮಾಡಿಕೊಳ್ತಾ ಇದ್ದೆ ನಾನು. ವಾಯ್ಸ್ ಕೊಡೋದು ಕೂಡ ಅಷ್ಟೇ, ನಾನೊಂದು ರಾತ್ರಿ ಹೊತ್ತಿಗೆ ಮಗ ಮಲಗಿದ ಮೇಲೆ ಹಾಗೆಲ್ಲ ಕೊಡ್ತೇನೆ. ಮತ್ತೇನಾದರೂ ಸ್ಟೋರಿ ಕಥೆ ಎಲ್ಲ ಬರೀತೇನೆ. ಏನು ಮಾಡ್ತೇನೆ ಅಂತಿದ್ರೆ ಆ ಥರ ಅವನು ಎದ್ದಿರ್ತಾನಲ್ಲ, ಆ ಟೈಮಿಗೆ ಹಾಲು ಕೊಡ್ತಾ ಮಲಗಿಸ್ಕೊಂಡು ಸ್ಟೋರಿ ಬರಿತಾ ಇರ್ತೇನೆ. ಹಾಗೇನಾದರೂ ಮಾಡ್ಕೊಳ್ತಾ ಇರ್ತೇನೆ ನಾನು. ಯಾಕಂತೇಳಿದರೆ ಮಿಕ್ಕಿದ ಟೈಮಲ್ಲಿ ಅವನನ್ನು ನೋಡಿಕೊಳ್ಳೋದೇ ಆಗ್ತದೆ ನನಗೆ. ಮತ್ತು ಆಫೀಸಿಗೆ ಮೆಟರ್ನಿಟಿ ಲೀವ್ ಇದೆ, ಹಾಗೆ ಬೇರೆ ಏನು ಮಾಡಲಿಕ್ಕೂ ಸಮಯ ಕೂಡ ಸಿಗೋದಿಲ್ಲ. ಹಾಗಾಗಿ ಆ ಥರ ನಾನು ಟೈಮ್ ಅಡ್ಜಸ್ಟ್ ಮಾಡಿಕೊಳ್ತಾ ಇದ್ದೇನೆ ಇವಾಗ ಸದ್ಯಕ್ಕೆ. ಮುಂದೆ ಹೇಗೆ ಅಂತ ನೋಡಬೇಕು, ಹೇಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಳ್ತೇನೆ ಅಂತೇಳಿ. ಸೊ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಇವಾಗ.
ಅದಾದಮೇಲೆ ನಾನು ತಿಂಡಿಗೆ ಕೂತ್ಕೊಂಡೆ, ತಿಂಡಿ ತಿನ್ನಲಿಕ್ಕೆ ಅಂತೇಳಿ. ಒಬ್ಬರು ನೋಡಿಕೊಳ್ಳುವಾಗ ಒಬ್ಬರು ತಿಂಡಿ ತಿನ್ನೋದು. ಅವನು ಹೇಗೆ ಅಂತ ಹೇಳಿದರೆ ನಮ್ಮ ಜೊತೆನೇ ಬೆಳಿಗ್ಗೆ ಎದ್ದು ಬಿಡ್ತಾನೆ 6 ಗಂಟೆಗೆ 5 ಗಂಟೆಗೆ ಹಾಗೆ. ಸೊ ಒಬ್ಬರು ನೋಡಿಕೊಳ್ಳುವಾಗ ಒಬ್ಬರು ತಿಂಡಿ ತಿನ್ನೋದು, ಜೊತೆಗೆ ಕೂತು ತಿಂಡಿ ತಿನ್ನಲಿಕ್ಕೆ ಆಗೋದಿಲ್ಲ. ಮಧ್ಯಾಹ್ನ ಕೆಲವೊಂದು ಸತಿ ಸ್ನಾನ ಆದಮೇಲೆ ನಿದ್ದೆ ಮಾಡ್ತೇನೆ. ಆವಾಗ ಏನು ಅಂತ ಹೇಳಿದರೆ ಒಟ್ಟಿಗೆ ಊಟ ಮಾಡಲಿಕ್ಕೆ ಆಗ್ತದೆ ನನಗೆ ಮತ್ತು ಹಸ್ಬೆಂಡಿಗೆ. ನಾನು ತಿಂಡಿ ತಿಂತ ನೋಡ್ತಾ ಇದ್ದೆ ಅಲ್ಲಿ. ಆದ್ರೂ ಸ್ವಲ್ಪ ಅಳ್ತಾನೆ ಕೆಲವೊಂದು ಸತಿ, ಕಾಣದೇ ಇರುವಾಗ ಕೂಡ ಅಳ್ತಾನೆ. ಹಾಗಾಗಿ ತಿಂಡಿ ತಿಂತ ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ ಅವನ್ನ. ಅಲ್ಲೇ ಕೆಳಗಡೆ ಒಂದು ದೊಡ್ಡ ಚಾಪೆ ಮಕ್ಕಳಿಗೆ ಬರ್ತದಲ್ಲ, ಆ ಚಾಪೆ ಹಾಕಿ ಮಲಗಿಸೋದು. ಆವಾಗ ಅವರು ಅದರಲ್ಲಿ ಕೈ ಕಾಲೆಲ್ಲ ಅಲ್ಲಾಡಿಸ್ಕೊಂಡು, ಕೈಯಲ್ಲೇ ಎತ್ತಿಕೊಳ್ಳೋದಕ್ಕಿಂತ ಮಕ್ಕಳನ್ನು ಕೆಳಗೆ ಬಿಟ್ಟರೆ ಒಂದು ಸ್ವಲ್ಪ ಕೈ ಕಾಲೆಲ್ಲ ಅಲ್ಲಾಡಿಸ್ಬೋದು ಅಂತ ಹೇಳಿಬಿಟ್ಟು ನಾನಿಲ್ಲಿ ಇತ್ತೀಚೆಗಂತೂ ತುಂಬಾ ವೈರಲ್ ಆಗಿರೋಂಥ ಪನ್ನೀರ್ ತೇಚ ರೆಸಿಪಿನ ಮಾಡಿದ್ದೀನಿ. ಮೊದಲಿಗೆ ನಾವು ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, ಒಂದು ಕೆಂಪು ಮೆಣಸು, 2 ಸಣ್ಣ ಗಾಂಧಾರಿ ಮೆಣಸು ಅಥವಾ ಹಸಿಮೆಣಸು ಹಾಕ್ಕೊಂಡು ಅದನ್ನು ಹುರ್ಕೋಬೇಕು. ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಆಲ್ರೆಡಿ ಹುರಿದು ಸಿಪ್ಪೆ ತೆಗೆದಂಥ ನೆಲಗಡಲೆಯನ್ನು ಹಾಕೋಬೇಕು, ಕಡಲೆ ಬೀಜವನ್ನು. ಅದನ್ನು ತಣ್ಣಗಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಅಥವಾ ಪುದೀನ ಸೊಪ್ಪು ಮಿಕ್ಸರ್ ಜಾರಿಗೆ ಮತ್ತು ಹುರಿದ ಪದಾರ್ಥಗಳನ್ನು ಮಿಕ್ಸರ್ ಜಾರಿಗೆ ಹಾಕೋಬೇಕು. ಒಂದು ಲಿಂಬೆ ರಸವನ್ನು ಅದಕ್ಕೆ ಹಿಂಡ್ಕೋಬೇಕು. ಒಂದು ಲಿಂಬೆ ರಸ, ನಾನು ಒಂದು ಕಂಪ್ಲೀಟ್ ನಿಂಬೆ ರಸನ ಹಿಂಡ್ಕೊಂಡಿದ್ದೀನಿ ಅದಕ್ಕೆ. ಸೊ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪೇಸ್ಟ್ ಇರಬೇಕಿದು. ಆ ಪೇಸ್ಟನ್ನು ನಾನೊಂದು ಇದಕ್ಕೆ ಹಾಕಿದ್ದೀನಿ. ಮತ್ತು ಪನ್ನೀರ್ ಕ್ಯೂಬ್ಸ್ಗೆ ಈ ಪೇಸ್ಟನ್ನು 4, 5, 6 ಬದಿಗೂ ಹಾಕ್ಕೋಬೇಕು. ಎಲ್ಲ ಬದಿಗೂ ಹಾಕ್ಕೊಬೇಕು. ಅದನ್ನು ಈ ಥರ ಸ್ಟಿಕ್ ಮಾಡ್ಕೊಳ್ಳೋದು, ಎಲ್ಲ ಬದಿಗೂ ಹಾಕ್ಕೋಬೇಕು. ಕೊತ್ತಂಬರಿ ಅಥವಾ ಪುದೀನ ಸೊಪ್ಪು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ನಮಗಿಷ್ಟವಾದಂಥ ಫ್ಲೇವರಲ್ಲಿ ಮಾಡ್ಬೋದು. ಸೊ ಇದಾದಮೇಲೆ ತವಾದಲ್ಲಿ ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೋಬೇಕು. ಈಗ ನಾನ್ ಸ್ಟಿಕ್ ಬೇಕಾದರೆ ಬಳಸ್ಬೋದು, ಕಬ್ಬಿಣದ ಬೇಕಾದರೆ ಬಳಸ್ಬೋದು. ನಾನು ಕಬ್ಬಿಣದ ಉಪಯೋಗ ಮಾಡ್ತೀನಿ, ಆರೋಗ್ಯಕ್ಕೆ ತುಂಬ ಹಿತವಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡ್ತೀನಿ. ನೋಡಿ ಈ ಥರ ಮಾಡ್ಕೊಳ್ಳುವಂಥದ್ದು. ಎಣ್ಣೆ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕ್ರಿಸ್ಪಿ ಆದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಸಿಯಾಗಿರಲಿ, ಕಲರ್ ಇರಲಿ ಅಂತ ಹೇಳೋರು ಹಾಗೆ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಳ್ಳೋದು. ಚೆನ್ನಾಗಿ ಬಂದಿತ್ತು. ನಿಮಗೆ ಲಾಸ್ಟಿಗೆ ಎಂಡಿಗೆ ನೋಡ್ಕೋಬೋದು, ಚೆನ್ನಾಗಿ ಬಂದಿತ್ತು. ಎಲ್ಲ ಸೈಡ್ ಕೂಡ ನೀಟಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಕೊಂಡ್ರೆ ಪನ್ನೀರ್ ತೇಚ ರೆಡಿ ಆಗುತ್ತೆ. ತುಂಬ ವೈರಲ್ ಆದಂಥ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ಪಾರ್ಸೆಲ್, ಮಗಂದು 100th ಡೇ, ಅಂದರೆ 100 ದಿನ ಆಯಿತು ಅವನು ಹುಟ್ಟಿ, ಇನ್ನೊಂದು 1 ದಿನ 2 ದಿನದಲ್ಲಿ. ಹಾಗಾಗಿ ಅದು ಕ್ರಿಕೆಟ್ ಥೀಮ್ ಯೂಸ್ ಮಾಡಿ 100 ದಿನದ್ದೊಂದು ಫೋಟೋ ಶೂಟಿಂಗ್ ಮಾಡುವ ಅಂತೇಳಿ ವಿಕೆಟ್, ಒಂದು ಪ್ಲಾಸ್ಟಿಕ್ ಬಾಲು, ಪ್ಲಾಸ್ಟಿಕ್ ಬ್ಯಾಟ್ ತಗೊಂಡು ತರಿಸಿದ್ದು. ಸುಮ್ಮನೆ ಒಂದು ಮೆಮೊರಿಗೆ ಇರ್ತದೆ ಅಂತೇಳಿ ಮಾಡಲೇಬೇಕು ಅಂತಲ್ಲ, ಬಟ್ ಒಂದು ಮೆಮೊರಿಗೆ ಇರ್ತದೆ ನಮಗೆ. ಒಂದು ಸತಿ ಮುಂದೊಂದು ದಿನ ನೋಡುವಾಗ ನಮಗೆ ಒಂದು ಫೋಟೋ ಆಗಲಿ ಈ ಥರ ತರಿಸಿದ್ದು. ಅವನಿಗೆ ಆಟ ಆಡಲಿಕ್ಕೂ ಆಗ್ತದೆ ಸ್ವಲ್ಪ ಟೈಮ್ ಆಗುವಾಗ. ಹಾಗೆ ಫೋಟೋ ಶೂಟ್ ಕೂಡ ಮಾಡುವ ಅಂತೇಳಿ 100th ಡೇ ಹಸ್ಬೆಂಡ್ ಐಡಿಯಾ ಕೊಟ್ಟದ್ದು ನನಗೆ. ಕ್ರಿಕೆಟ್ ಥೀಮ್, ಅವರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದೊಂದು ಮಾಡ್ಬೋದಲ್ವಾ ಅಂಥೇಳಿ ಐಡಿಯಾ ಕೊಟ್ಟರು. ಹಾಗೆ ನಾನು ತಿಂಗಳಿದ್ದು ಮಾಡ್ತಿದ್ದೆ ನಾನು, ಬಟ್ ಇದು ಮಾಡುವ ಅಂಥೇಳಿ ಈ ಥರದ್ದೊಂದು ಆರ್ಡ್ರ್ ಮಾಡಿದರು ಹಸ್ಬೆಂಡ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೇನೆ ಬ್ಲಾಗ್ ಜೊತೆಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್.